ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕರ್ತನ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಮ್ಮ ಸತ್ಯವೇದ ಲೋಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಲೋಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಲೋಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಏನ್ ನಡೀತಿದೆ ಅಲ್ಲಿ? ಕರ್ತನಾದ ಯೇಸು ಆತನು ವಾಕ್ಯವನ್ನ ಬೋಧಿಸ್ತಾ ಇದ್ದಾನೆ. ವಾಕ್ಯವನ್ನ ಬೋಧಿಸುತ್ತಾ ಆತನು ಏನು ಎಲ್ಲಿ ತನ್ನ ಒಂದು ಸಂದೇಶದ ಸ್ಥಳವನ್ನ ತೆಗೆದುಕೊಂಡು ಹೋಗ್ತದೆ ನೋಡುವಾಗ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದೊಂದು ದಿವಸ ಜನರು ಒಚ್ಚಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನ ಕೇಳುತ್ತಿರಲು ಗೆನಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಸನ್ನಿಧಾನದಲ್ಲಿ ಅನೇಕ ದೋಣಿಗಳಿದ್ದವು. ಆದರೆ ಕರ್ತನು ತನ್ನ ಒಂದು ಸಂದೇಶವನ್ನ ಸಾರುವಂತ ಸಂದೇಶವನ್ನ ಸಾರುವುದಕ್ಕೆ ಬೇಕಾದಂತ ಒಂದು ವೇದಿಕೆಯನ್ನ ಯಾರ ಒಂದು ದೋಣಿಯನ್ನ ಆರಿಸಿಕೊಳ್ತಾ ಇದ್ದಾನೆ? ಸೀಮೋನನ ದೋಣಿಯನ್ನ ಅಲ್ಲಿ ಆರಿಸುವುದನ್ನು ನಾವು ಗಮನಿಸಿದೆ. ಕೆಲವು ಬಾರಿ ಕರ್ತನ ಆರಿಸುವಿಕೆ ನಮಗೆ ಅರ್ಥವಾಗಬೇಕು. ಯಾಕೆಂತಂದ್ರೆ ಕರ್ತನು ಆತನ ಹೃದಯವನ್ನ, ಆತನ ವಿಚಾರವನ್ನ ಅರಿತವನಾಗಿ ಆತನನ್ನ ಆರಿಸಿಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹೋದ ನಂತರ ಆತನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಸ್ವಲ್ಪ ದೂರಕ್ಕೆ ನೀನು ನೀರಿನ ಮೇಲೆ ಅದನ್ನ ತಳ್ಳದ ನಂತರ ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ದೇವರ ಪ್ರಸನ್ನತೆ ಯಾವುದರ ಮೇಲೆ ಇಳಿತಾ ಇದೆ? ಆ ದೋಣಿಯ ಮೇಲೆ ಇಳಿತಾ ಇದೆ. ಅದೇ ರೀತಿಯಲ್ಲಿ ಆ ಒಂದು ಸಮುದ್ರದ ಮೇಲೆ ಚಲಿಸ್ತಾ ಇದೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಆದಿ ಜಲ ಸಮೂಹಗಳ ಮೇಲೆ ದೇವರ ಆತ್ಮವನ್ನು ಚಲಿಸುತ್ತಿದ್ದಾನೋ ಆ ಚಲಿಸುವಂತ ಕಾರ್ಯದಲ್ಲಿ ನೋಡುವಾಗ ಬೆಳಕುಂಟಾಗಲಿ ಎಂದು ಹೇಳುವುದ ತಕ್ಷಣವೇ ದೇವರ ಆತ್ಮನ ಯಾವಾಗ ಬೆಳಕುಂಟಾಗುವಂತೆ ಕಾರ್ಯಗತನಾದನೋ ಅದೇ ರೀತಿಯಲ್ಲಿ ಅಲ್ಲೊಂದು ಬೆಳಕು ಕಾಣುತ್ತಾ ಇದೆ. ಅದು ಶಾರೀರಿಕವಾದ ಕಣ್ಣಲ್ಲಿ ಕಾಣುವಂತ ಬೆಳಕಲ್ಲ, ಆತ್ಮಿಕವಾಗಿ ಜಬಲೋನ್ ಸೀಮೆಯಲ್ಲಿ, ನೆಫ್ತಾಲಿ ಸೀಮೆಯಲ್ಲಿ ಉಂಟಾದ ಬೆಳಕು ಅದೇ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಮುಂದೆ ಓಡುತ್ತಾ 4ನೇ ವಚನದಲ್ಲಿ ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಸಂದೇಶ ಎಲ್ಲ ಆಯಿತು, ಆಮೇಲಿಂದ ಆಯ್ತು, ಅಂತ್ಯಾಶೀರ್ವಾದ ಆಯ್ತು. ನಂತರ ಕರ್ತನು ಒಂದು ಮಿನಿಸ್ಟ್ರಿಗೆ ಅಲ್ಲಿ ಇಳಿತಾ ಇದ್ದಾರೆ. ಯಾವ ಮಿನಿಸ್ಟ್ರಿ ಎಂದು ನೋಡಿಕೊಂಡ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಅಲ್ಲಿ ಮಾತನ್ನ ಗಮನಿಸಿರಿ. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದರ ಅರ್ಥ ಇರೋದಂದ್ರೆ ಇದುವರೆಗೂ ಇವರಿಗೆ ಮೀನು ಸಿಕ್ಕಿಲ್ಲ ಎಂದರ್ಥ. ಮೀನು ಸಿಕ್ಕಿದ್ರೆ ಮೀನನ್ನು ಸುತ್ತಕೊಂಡು ತಿನ್ರಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು ಏನು ಯೇಸು ಸ್ವಾಮಿ. ಆದ್ರೆ ಅಲ್ಲಿ ಮೀನು ಸಿಗದೆ ಇರೋದ್ರಿಂದ ಮೀನಿನ ತೆಗೆದುಕೊಳ್ಳೋದಕ್ಕೋಸ್ಕರ ಎಲ್ಲಿಗೆ ಹೋಗ್ಬೇಕಂತೆ? ಆಳಕ್ಕೆ ಹೋಗ್ಬೇಕಂತೆ. ಆಳಕ್ಕೆ ಹೋಗಬೇಕಾದ್ರೆ ಆಳ ಎಲ್ಲಿದೆ ಅಂತ ಅನ್ಕೊಂಡು ಗೊತ್ತಿರ್ಬೇಕು. ಆಳ ಗೊತ್ತಿದ್ರೆ ಮಾತ್ರವೇ ಒಬ್ಬ ವ್ಯಕ್ತಿಗೆ ಹೇಳೋದಕ್ಕೆ ಸಾಧ್ಯ, ನೀನು ಆಳಕ್ಕೆ ಹೋಗು ಅಥವಾ ಡೀಪ್ ಸೀಗೆ ನೀನು ಹೋಗು ಅನ್ನೋದನ್ನ ಹೇಳಬಹುದು. ಇಲ್ಲಿ ವಿಶೇಷವಾಗಿ ಆ ದೋಣಿ ಯಾರ ದೋಣಿ ಆಗಿದೆ? ಪೇತ್ರನ ದೋಣಿ ಆಗಿದೆ. ಪೇತ್ರನ ಸೀಮೋನನ ದೋಣಿ ಆಗಿರೋದ್ರಿಂದ ಸೀಮೋನನಿಗೆ ಸ್ಪಷ್ಟವಾಗಿ ಕರ್ತನೆ ಹೇಳ್ತಾ ಇದ್ದಾನೆ, ಸೀಮೋನನಿಗೆ ನೀನು ಎಲ್ಲಿ ಹೋಗ್ಬೇಕು? ಈಗ ಆಳಕ್ಕೆ ಹೋಗಬೇಕು. ಆಳಕ್ಕೆ ಹೋಗಬೇಕು ಅಂತಂದ್ರೆ ಆತನಿಗೆ ಎಲ್ಲಿ ಆಳ ಇದೆ ನನ್ಕೊಂಡು ಗೊತ್ತಿರಬೇಕು. ಗೊತ್ತಿದ್ದವನಿಗೆ ಮಾತ್ರ ಅವನಿಗೆ ಹೋಗುವುದಕ್ಕೆ ಹೇಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೂ ಕೂಡ ಕರ್ತನೆ ಹೇಳ್ತಾ ಇದ್ದಾರೆ, ನೀನು ವಾಕ್ಯದ ಆಳಕ್ಕೆ ಹೋಗಬೇಕು. ಹಲ್ಲೆಲೂಯಾ. ನೀನು ಆಳವಾಗಿ ವಾಕ್ಯವನ್ನು ಓದಬೇಕು, ಆಳವಾಗಿ ಸತ್ಯವೇದವನ್ನ ಧ್ಯಾನ ಮಾಡಬೇಕು, ಆರಾಧನೆಯಲ್ಲಿ ಆಳವಾಗಿ ಮುಳುಗಬೇಕು. ನೀನು ಅದೇ ರೀತಿಯಲ್ಲಿ ನೀನು ದೇವರ ಸನ್ನಿಧಾನದಲ್ಲಿ ಆಳವಾಗಿ ಕರ್ತನಲ್ಲಿ ಮುಳುಗಿದಾಗ ಮಾತ್ರವೇ ನಿನಗೆ ಅಲ್ಲಿ ಆಶೀರ್ವಾದ ಬಾಗಿಲು ತೆರೆಯುವಂತದಾಗಿದೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನಮ್ಗನ್ಸ್ಬಹುದು
ಈಗ ಬಂದಂತ ವಿಶ್ವಾಸಿಗಳಿಗೆ ಅದ್ಭುತ ಆಗಾಗ್ಲೇ ನಡೀತಾ ಇದೆಯಲ್ಲ, ಅದು ಕರ್ತನು ಮಾಡಲೇಬೇಕು. ಯಾಕಂದ್ರೆ ಅವರ ರಕ್ಷಣೆಯ ಬಾಗಿಲನ್ನು ತೆರೆಯೋದಕ್ಕೋಸ್ಕರವಾಗಿ, ಅವರನ್ನ ರಕ್ಷಣೆಯ ಒಂದು ಮೊದಲ ಹೆಜ್ಜೆಯಲ್ಲಿ ನಡೆಸೋದಕ್ಕೋಸ್ಕರವಾಗಿ ಅವರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಬೇಕು. ಅವರನ್ನ ಮತ್ತು ನಮ್ಮನ್ನ ನಾವು ಹಿರಿಯ ವಿಶ್ವಾಸಿಗಳು ಮತ್ತು ಈಗ ಬಂದಿರುವಂತಹ ವಿಶ್ವಾಸಿಗಳು ನಾವು ಕಂಪೇರ್ ಮಾಡುತ್ತಾ ಹೋದ್ರೆ ಅದಕ್ಕಿಂತ ಹಿರಿಯ ವಿಶ್ವಾಸಿಯಲ್ಲಿರುವಂತಹ ದಡ್ಡತನ ಯಾವುದೂ ಇಲ್ಲ. ಒಬ್ಬ ಹಿರಿಯ ವಿಶ್ವಾಸಿ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬಹುದು, ನೀನು ಆಳವಾಗಿ ಈಗ ನೀನು ಪ್ರಬುದ್ಧತೆಗೆ ಬಂದಿದೆಯಲ್ಲ, ಅನೇಕ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದೆಯಲ್ಲ, ಈಗ ನೀನು ಅದ್ಭುತವನ್ನ ಹೊಂದಬೇಕಾದ್ರೆ ನೀನು ಎಲ್ಲಿ ಹೋಗ್ಬೇಕು, ನೀನು ಆಳವಾಗಿ ಹೋಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆ ಆಳವಾಗಿ ಹೋಗಬೇಕು ಅಂತಂದ್ರೆ, ನೀನು ಆಳವಾಗಿ ಮುಳುಗಬೇಕಂತಂದ್ರೆ ಆಳವಾದ ವಿಚಾರಗಳು ಮೊದಲು ಒಳಗಡೆ ಇರಬೇಕು ಅಂತಂದ್ರೆ ದಿನಾಲ್ ಅದು ಒಳಗಡೆ ಹೋಗಬೇಕು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ದಿನಾಲ್ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಾವು ಸುವಾರ್ತೆಯನ್ನು ಇಲ್ಲಿ ಕೇಳ್ತಾ ಇದ್ದೇವೆ ಬೆಳಗಿನ ಜಾವದಲ್ಲಿ, ಅಷ್ಟು ಮಾತ್ರಕ್ಕೆ ಸಾಕ. ಈಗ ಕೇಳಿದ್ದೇ ನಮಗೆ ನೆಕ್ಸ್ಟ್ ಮಿನಿಟ್ ಅಲ್ಲಿ ನಮಗೆ ನೆನಪಿರೋದಿಲ್ಲ. ಅದನ್ನ ಮತ್ತೆ ತಿರುಗಿ ಧ್ಯಾನ ಮಾಡುವವರಾಗಬೇಕು. ಧ್ಯಾನ ಮಾಡೋದಕ್ಕೆ ಎಷ್ಟು ಗಂಟೆಗಳು ಬೇಕು? ಸತ್ಯವೇದವನ್ನು ಓದುವುದಕ್ಕೆ, ಒಂದು ಚಾಪ್ಟರ್ ಓದೋದಕ್ಕೆ ಎಷ್ಟು ಗಂಟೆ ಬೇಕು ನಮಗೆ? ವಾಕ್ಯಗಳನ್ನು ಓದೋದಕ್ಕೆ 5 ನಿಮಿಷಗಳು ಸಾಕು. ಇನ್ನೂ ಒಂದು ಡೀಪ್ ಆಗಿ ಒಂದು ನೋಡೋದಾದ್ರೆ ಒಂದು 15 ನಿಮಿಷ ಬೇಡ, 20 ನಿಮಿಷ ತೆಗೆದುಕೊಳ್ಳೋಣ, ಬೇಡ ಅರ್ಧ ಗಂಟೆ ತಗೊಳ್ಳೋಣ. ಅರ್ಧ ಗಂಟೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಒಬ್ಬರೇ. ಹಲ್ಲೆಲೂಯ. ಅರ್ಧ ಗಂಟೆ ನಾವು ಇವತ್ತು ಧ್ಯಾನ ಮಾಡಿದ ವಿಚಾರಗಳನ್ನ ನಾವು ವಾಕ್ಯವನ್ನ ಧ್ಯಾನ ಮಾಡೋದಾದರೆ ಆಳಕ್ಕೆ ಹೋದಂತ ದೋಣಿ ಅದು ರಿಟರ್ನ್ ಬರುವಾಗ ಖಾಲಿಯಾಗಿ ಬರೋದಿಲ್ಲ. ಯಾಕಂದ್ರೆ ಆಳದಲ್ಲಿ ನಿಮ್ಮನ್ನ ಕಳುಹಿಸಿದಾದರೆ ಯೇಸು ಕ್ರಿಸ್ತನಾಗಿದ್ದಾರೆ. ಆದರೂ ಆಳದಲ್ಲಿ ನಿಮಗೆ ಮೀನುಗಳು ಸಿಗುವ ಹಾಗೆ, ಆಶೀರ್ವಾದಗಳು ಸಿಗುವ ಹಾಗೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುವಂತ. ಹಲ್ಲೆಲೂಯ. ನೋಡ್ರಿ, ದಡದ ಬದಿಯಲ್ಲಿರುವಂತಹ ಮೀನುಗಳಿಗೂ ಆಳದಲ್ಲಿರುವಂತಹ ಮೀನುಗಳಿಗೂ ವ್ಯತ್ಯಾಸ ಇದೆ. ದಡದ ಬದಿಯಲ್ಲಿರುವಂತಹ ಮೀನುಗಳಿಗೂ ಆಳದಲ್ಲಿರುವಂತಹ ಮೀನುಗಳ ವ್ಯತ್ಯಾಸ ಇದೆ. ಆ ಆಳದಲ್ಲಿರುವಂತಹ ಮೀನುಗಳು ಬೆಲೆ ಬಾಳುವಂತಹ ಮೀನುಗಳಾಗಿರುತ್ತವೆ ಮತ್ತು ಅಷ್ಟು ರುಚಿಯಾದ ಮೀನುಗಳಾಗಿರುತ್ತವೆ. ಅದನ್ನ ನೀವು ತೆಗೆದುಕೊಳ್ಳಿರಿ ಅನ್ನೋದನ್ನ ಹೇಳಿಕೊಂಡು ಕರ್ತನು ಪ್ರೇತ್ರನನ್ನ ಕಳಿಸ್ತಾ ಇದ್ದಾನೆ. ಇವತ್ತಿನ ದಿವಸ ವಾಯ್ಸ್ ಆಫ್ ಹೆವೆನ್ ಕ್ರೈಸ್ಟ್ ಚರ್ಚಿನ ಮಾರ್ನಿಂಗ್ ಪ್ರೇಯರ್ ಅಲ್ಲಿ ಕೂತವರು, ಲೈವ್ ಅಲ್ಲಿ ನೋಡುತ್ತಿರುವಂತ ಪ್ರತಿಯೊಬ್ಬರು ಮತ್ತು ಈ ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡುವಾಗ ನೋಡುವಂತ ಪ್ರತಿಯೊಬ್ಬರು, ಅದೇ ರೀತಿಯಲ್ಲಿ ಮನೆಯಲ್ಲಿ ಇಲ್ಲಿ ಬರುವುದಕ್ಕೆ ಅವಕಾಶ ಇದ್ರೂ ಕೂಡ ಮಲಗಿರುವವರಿಗೂ ಕೂಡ ಕರ್ತನು ಈಗ ಎಚ್ಚರ ಮಾಡಿ ಹೇಳ್ತಾ ಇದ್ದಾರೆ. ಈ ಸಂದೇಶ ಹೇಳುವಾಗ ನೀನು ಆಳವಾಗಿ ನೀನು ವಾಕ್ಯದಲ್ಲಿ ಮುಳುಗಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ನೀವು ಅಂದುಕೊಳ್ಬಹುದು, ಈ ವಾಕ್ಯ ಓದುವುದರಿಂದ ಏನ್ ಸಿಗುತ್ತದೆ? ನಾನು ಅದೇ ಸಮಯದಲ್ಲಿ ಬೇರೆ ಏನಾದ್ರೂ ಕೆಲಸ ಮಾಡ್ಬೋದಲ್ಲ, ನಾನು ಅಡಿಗೆ ಮಾಡ್ಬೋದಲ್ಲ, ನಾನು ಅಡುಗೆ ಕೆಲಸ ಮಾಡ್ಬೋದಲ್ಲ, ನೀರು ತುಂಬುವುದಲ್ಲ, ಅದು ಇದು ಅನ್ಕೊಂಡು ಆಲೋಚನೆ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಒಂದನ್ನು ತಿಳಿದಿರಬೇಕು, ನಾವು ವಾಕ್ಯ ಓದಿದ್ದು ಅದು ನಮ್ಮನ್ನ ಚೈತನ್ಯಗೊಳಿಸುತ್ತದೆ. ಹಲ್ಲೆಲೂಯ. ನಾವು ವಾಕ್ಯ ಓದಿದ್ದು ಅದು ನಮ್ಮನ್ನ ಬಲಗೊಳಿಸುತ್ತದೆ. ಹಲ್ಲೆಲೂಯ. ವಾಕ್ಯವನ್ನು ನೀನು ಓದದೇ ಇದ್ರೂ ಕೂಡ ಅಲ್ಲಿ ಕೆಲಸ ಆಗುವುದಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ನಂಬುತ್ತೀರಿ ನಿಮ್ಮ ಕೆಲಸಗಳ ನೀವು ದೇವರಿಗೆ ಸಮಯವನ್ನ ಕೊಟ್ಟಾಗ ದೇವರು ನಿಮ್ಮ ಕಾರ್ಯವನ್ನ ಮಾಡುತ್ತಾನೆ ಅನ್ನೋದನ್ನ ಎಷ್ಟು ಜನ ನಂಬುತ್ತೀರಿ? ಹಲ್ಲೆಲೂಯ. ಈ ನಂಬಿಕೆ ಸಾಮಾನ್ಯವಾದ ನಂಬಿಕೆ ಆಗಿರುವುದಿಲ್ಲ, ಇದು ಹೇಳುವುದು ಅಸಾಮಾನ್ಯವಾದ ನಂಬಿಕೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಅಬ್ರಹಾಮನು ಆತನು ತನ್ನ ದೇಶದಿಂದ ಊರ್ ಎಂಬ ಪಟ್ಟಣದಿಂದ ಆತನು ಏನು ಇಲ್ಲದವನಾಗಿ, ಏನು ಆಸ್ತಿ ಇಲ್ಲದವನಾಗಿ, ಯಾಕಂದ್ರೆ ಆತನ ತಂದೆ ಆಗಿರುವವನು, ಆತನು ಆ ಒಂದು ಸ್ಥಳದಲ್ಲಿ ಬಹಳ ಉನ್ನತವಾದ ಸ್ಥಾನದಲ್ಲಿದ್ದವತನಾಗಿದ್ದಾನೆ ಆ ಸಮಯದಲ್ಲಿ. ಯಾಕಂದ್ರೆ ಹಿಸ್ಟ್ರಿ, ಚರಿತ್ರೆ ಮತ್ತು ಇಬ್ರಿಯ ಚರಿತ್ರೆ ಈ ರೀತಿಯಾದ ಆತನು ಆ ಒಂದು ದೇಶದಲ್ಲಿ ಒಬ್ಬ ಸೇನಾಧಿಕಾರಿಯಾಗಿದ್ದವನು, ಆತನ ಮಗನಾಗಿದ್ದ ಅಬ್ರಹಾಮನು ಅದೆಲ್ಲವನ್ನ ಬಿಟ್ಟು ಒಬ್ಬನೇ ಹುಟ್ಟ ಬಟ್ಟೆಯಲ್ಲಿ ಓಡಿ ಬರುತ್ತಾನೆ. ಓಡಿ ಬರುವಂತ ಸಮಯದಲ್ಲಿ ಆತನು ಎಲ್ಲಿ ಕೂಡ ಸತ್ಯವೇದಲ್ಲಿ ನೋಡಿ ಅವನ ಹಸಿವಿನಿಂದ ಬಾಯಾರಿ ಆತನು ಬಳಲಿದನ್ನು ಎಲ್ಲೂ ಬರಲಿಲ್ಲ. ಯಾಕಂದ್ರೆ ಆತನು ಆ ಎಲ್ಲಾ ಸಮಯದಲ್ಲಿ ಕರ್ತನು ಆತನಿಗೆ ಒದಗಿಸಿಕೊಟ್ಟರು. ಅದಕ್ಕೋಸ್ಕರವಾಗಿ ಆತನು ಈ ಸಾಕರನ್ನು ಸಮರ್ಪಿಸುವುದಕ್ಕೆ ಹೋದಾಗ ಆ ಊರು ಪಟ್ಟಣದಲ್ಲಿ ನಾನು ಒಂದು ಬಟ್ಟೆಯಲ್ಲಿ ನಾನು ಬಂದಿರುವಂತಹ ಸಂದರ್ಭದಲ್ಲಿ ಒದಗಿಸಿದ ದೇವರು ಈಗ ನಮಗೆ ನನ್ನ ಮಧ್ಯದಲ್ಲಿ, ನನ್ನ ಮಗನ ಮಧ್ಯದಲ್ಲಿ ಕುರಿಯನ್ನು ಒದಗಿಸಲು ಶಕ್ತನಾಗಿದ್ದಾರೆ. ಅದಕ್ಕೋಸ್ಕರ ಆತನ ಕರೆದರೆ ಯೆಹೋವ ಈರೆ ಎಂದು ಕರೆಯುತ್ತಿದ್ದಾನೆ. ಅದನ್ನು ಯೆಹೋವ ಈರೆ ಎಂದು ಕರೆಯೋದಕ್ಕೆ ಕಾರಣ ಏನು? ಆತನ ಪ್ರಾರಂಭದಲ್ಲಿ ಕರ್ತನ ವಾಕ್ಯವನ್ನ ನಂಬಿದರೆ.
ಆಳವಾಗಿ ನಂಬಿದರ ನಿಮಿತ್ತವಾಗಿ. ಎರಡನೇದಾಗಿ ನೋಡೋಣ, ಮೋಶೆ ವಿಚಾರದಲ್ಲಿ ನೋಡುವಾಗ, ಈ ಮೋಶೆ ಅಮಲೇಕ್ಯರ ಯುದ್ಧವನ್ನ ಜಯಿಸಿದ ನಂತರ ಆತನು ಕರ್ತನಿಗೆ ಒಂದು ಹೆಸರನ್ನ ಕೊಡ್ತಾ ಇದ್ದಾನೆ. ನೀನು ಯೆಹೋವ ನಿಸ್ಸಿ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಯೆಹೋವ ನಿಸ್ಸಿ, ನೀನು ಜಯ ಧ್ವಜವಾಗಿದ್ದಿ. ನಮ್ಮ ಧ್ವಜ ಯಾವುದೇ ಒಂದು ರಾಷ್ಟ್ರದ ಧ್ವಜವಲ್ಲ, ನಮ್ಮ ಧ್ವಜ ಮೋಶೆಯ ಧ್ವಜವಲ್ಲ, ನಮ್ಮ ಧ್ವಜ ಯಾವ ಮನುಷ್ಯನ ಧ್ವಜವಲ್ಲ, ನಮ್ಮ ಧ್ವಜ ಯಾವುದೇ ಒಂದು ಸಿಂಬಲ್ ಇರುವಂತ ಧ್ವಜವಲ್ಲ, ನಮ್ಮ ಧ್ವಜವೇ ನೀನಾಗಿದ್ದಿ ಅಂತ ಹೇಳ್ತಾರೆ. ಹೇಗೆ ನೋಡುವಾಗ, ಐಗುಪ್ತ ದೇಶದಲ್ಲಿ ಕಾಲಿಟ್ಟ ಕೂಡಲೇ, ಫರೋನ ಮುಂದೆ ನಿಂತ ಕೂಡಲೇ, ಆವಾಗ ಫರೋ ಯಾವ ರೀತಿ, ಇವಾಗ ಯಾವ ರೀತಿ ಅಮೆರಿಕ ದೇಶದ ಟ್ರಂಪ್ ಆಗಿದ್ದಾರೋ ಅವರ ಮುಂದೆ ನಿಂತು ಮಾತನಾಡಿದ ಪರಿಸ್ಥಿತಿಯಲ್ಲಿ ಮೋಶೆ ಫರೋನ ಮುಂದೆ ನಿಂತಿದ್ದಾನೆ. ಆದ್ರೆ ಅವರ ಮುಂದೆ ಕರ್ತನು ಅದ್ಭುತಗಳನ್ನ ಮಾಡಿ, ಮಹತ್ಕಾರಗಳನ್ನ ಮಾಡಿ, ಐಗುಪ್ತ ದೇಶದವರನ್ನ ಬಾಧಿಸಿ, ಇವರನ್ನ ಖಾಲಿ ಸುಮ್ಮನೆ ಕಳಿಸಿಲ್ಲ, ಕೈಗೆ ತುಂಬಿ, ಅದೇನು ಅಕ್ಕಿ ಸಾಮಾನು ತುಂಬಿ ಕಳಿಸಿದಲ್ಲ, ಚಿನ್ನವನ್ನ, ಅನೇಕ ವಸ್ತುಗಳನ್ನ ತುಂಬಿ ಐಶ್ವರ್ಯವಂತರಾಗಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಹೊರಗಡೆ ಬಂದಿರಂತೆ. ಆವತ್ತಿನ ದಿವಸ ಜಯ ಕೊಟ್ಟ ದೇವರು ಅಮಲೇಕ್ಯರ ವಿರುದ್ಧವಾಗಿ ಜಯ ಹೊಂದುವಾಗ ಮೋಶೆ ಹೇಳ್ತಾ ಇದ್ದಾರೆ, ಕರ್ತನಾದನ್ನು ನೋಡಿ, ಆತನು ಯೆಹೋವ ನಿಸ್ಸಿ. ಹಲ್ಲೆಲೂಯಾ. ಈ ಅಮಲೇಕ್ಯರನ್ನು ಜಯಿಸಿ ನಿಂತಂತ ಮೋಶೆ ಅಥವಾ ಇಸ್ರಾಯೇಲರು ಯೆಹೋವ ನಿಸ್ಸಿ ಎಂದು ಹೇಳಲು ಹೇಗೆ ಸಾಧ್ಯ ಆಯಿತು? ಐಗುಪ್ತ ದೇಶದಲ್ಲಿ ಕರ್ತನ ಮಹತ್ಕಾರ್ಯಗಳನ್ನು ನೋಡಿದರ ನಿಮಿತ್ತವಾಗಿ, ಅವರು ಐಗುಪ್ತ ದೇಶದಲ್ಲಿ ಆಳವಾಗಿ ಮುಳುಗಿದರ ನಿಮಿತ್ತವಾಗಿ. ಇವತ್ತಿನ ದಿವಸ ನಾವು ಕೂಡ ಆಳವಾಗಿ ದೇವರ ವಾಕ್ಯದಲ್ಲಿ ಮುಳುಗುದಾದ್ರೆ, ನಮ್ಮ ಪರಿಸ್ಥಿತಿಗಳು ಏನೇ ಇರಬಹುದು, ಕತ್ತು ಕುಯ್ಯೋ ಪರಿಸ್ಥಿತಿ ಬಂದರೂ ಕೂಡ ಕತ್ತು ಮತ್ತು ಕತ್ತಿಯ ಮಧ್ಯದಲ್ಲಿ ಅದ್ಭುತ ಮಾಡುವ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಮುಂದೆ ನೋಡೋಣ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಷನ ಕಾಲದಲ್ಲಿ ಬಂದಾಗ, ಎಲಿಷಾ ಆತನ ಅರಾಮ್ಯ ಸೈನ್ಯ ಆತನ ಸುತ್ತಲೂ ಆವರಿಸಿಕೊಂಡು ನಿಂತಾಗ ಆತನು ನೋಡ್ತಾ ಇದ್ದಾನೆ. ಆದರೂ ನನ್ನನ್ನಿಸುವುದು ಏನಂದ್ರೆ, ಕರ್ತನೇ ನನ್ನನ್ನು ಕಾಪಾಡು ಎಂದು ಕೇಳುವಾಗ ಆ ಬೆಟ್ಟದ ತಪ್ಪಲಿನಲ್ಲಿ ಏನನ್ನ ಕಾಣ್ತಾ ಇದ್ದಾನೆ? ಪರಲೋಕ ಸೈನ್ಯವನ್ನ ಕಾಣ್ತಾರೆ. ಅಗ್ನಿ ರಥಾಶ್ರುಗಳು ನಿಂತಿರುವುದನ್ನ ಕಾಣ್ತೀವಿ. ಈ ಅಗ್ನಿ ರಥಾಶ್ರುಗಳನ್ನ ಒಂದು ವೇಳೆ ಎಲಿಷನು ಮೊದಲೇ ನೋಡಿರುವುದಾದ್ರೆ ಆತನಿಗೂ ಏನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ವೋ ಏನೋ. ಆದ್ರೆ ಈ ರಥಾಶ್ವವನ್ನ ಆತನು ಮೊದಲೇ ನೋಡಿದರೆ. ಯಾವ ಸಂದರ್ಭದಲ್ಲಿ ಆತನು ನೋಡಿದ್ದಾನೆ? ಎಲಿಯನನ್ನ ಸ್ವರ್ಗಾರೋಹಣ ಮಾಡುವಂತ ಸಂದರ್ಭದಲ್ಲಿ ಆ ರಥಾಶ್ವವನ್ನ ಎಲಿಷನು ಆವಾಗಲೇ ನೋಡಿದ್ದಾನೆ. ಹಲ್ಲೆಲೂಯಾ. ಎಲಿಯನು ಹೇಳುವುದನ್ನು ನಾವು ಗಮನಿಸಿದ್ದೇವೆ. ನೀನು ನನ್ನನ್ನ ಈ ಒಂದು ಏರಿ ಹೋಗುವುದನ್ನು ನೀನು ನೋಡುವುದಾದರೆ ನೀನು ಒಂದು ಕೇಳಿದೆಯಲ್ಲ, ಅದನ್ನು ಹೊಂದುತ್ತಿ ಎಂದು ಹೇಳಿದ ರೀತಿಯಲ್ಲಿ ಅಲ್ಲಿ ಕನ್ಫರ್ಮೇಶನ್ ಏನಂತಂದ್ರೆ, ಆತನ ಮೇಲೆ ಕಂಬಳಿ ಬೀಳುವುದಕ್ಕೆ ಏನು ಕನ್ಫರ್ಮೇಶನ್? ಆತನು ಏರಿ ಹೋದವನ್ನ ಆ ಅಗ್ನಿ ರಥಾಶ್ವವನ್ನ ನೋಡಿದರೆ ನಿಮಿತ್ತವಾಗಿ ಆತನು ಆ ಎಲಿಷನು ಅರಾಮ್ಯ ಸೈನ್ಯ ಬಂದಾಗ ಇದು ಅಗ್ನಿ ರಥಾಶ್ವನೇ ಅಂದ್ಕೊಂಡು ಹೇಳಲಿಕ್ಕೆ ಸಾಧ್ಯ ಹೇಗಾಯ್ತು? ಆತನು ಎಲಿಯನ ಕಾಲದಲ್ಲಿ ಅಗ್ನಿ ರಥಾಶ್ವವನ್ನ ಕಂಡದರ ನಿಮಿತ್ತವಾಗಿ ಆ ದಿವಸ ಆಳವಾದ ದೇವರ ಒಂದು ಎನ್ಕೌಂಟರ್, ಒಂದು ದೇವರ ಒಂದು ಸಂದರ್ಶನ ಅವನಿಗೆ ಉಂಟಾದರ ನಿಮಿತ್ತವಾಗಿ ನಮಗೆ ಯಾವಾಗ ಆಳವಾದ ಸಂದರ್ಶನ ಉಂಟಾಗುತ್ತೋ ಪ್ರಿಯರೇ, ಯಾವಾಗ ಆಳವಾದ ನಂಬಿಕೆಯಲ್ಲಿ ನಾವು ಮುಳುಗುತ್ತೇವೋ, ಯಾವಾಗ ಆಳವಾದ ದೇವರ ವಾಕ್ಯದಲ್ಲಿ ನಾವು ಮುಳುಗುತ್ತೇವೋ, ನಮ್ಮನ್ನ ನಂಬಿಕೆಯಲ್ಲಿ ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಮ್ಮ ಮುಂದೆ ಏನೇ ನಡೆದರೂ ಕೂಡ ನಮ್ಮ ಬಾಯಲ್ಲಿ ಕರ್ತನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಅಂತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ನಾವು ನೋಡ್ತಾ ಇದ್ದೇವೆ ಜಕರ್ಯರನ್ನ, ಲೂಕನ ಸುವಾರ್ತೆ. ಇದು ಈ ಎಕ್ಸಾಂಪಲ್ಸ್ ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆ ಯಾರಪ್ಪ ಈ ರೀತಿ ಇದ್ದಾರೆ ಅನ್ನೋದನ್ನ ನೋಡುವಾಗ ಲೂಕನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರೋಣ. ಲೂಕನ ಸುವಾರ್ತೆ 19ನೇ ಅಧ್ಯಾಯ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಜಕಾಯನೆಂದು ಹೆಸರು. ಈ ಜಕಾಯನು ಆತನು ಒಬ್ಬ ಟ್ಯಾಕ್ಸ್ ಕಲೆಕ್ಟರ್. ಅವನು ಏನೋ ಸುಂಕವನ್ನ ಕಲೆಕ್ಟ್ ಮಾಡೋವನು. ಸುಂಕವನ್ನ ಕಲೆಕ್ಟ್ ಮಾಡುವಾಗ ಅಲ್ಲಿ ಸುಂಕವನ್ನು ಕಲೆಕ್ಟ್ ಮಾಡುವಾಗ ಮತ್ತು ಎಲ್ಲಿ ಕೂಡ ಸುಂಕವನ್ನು ಕಲೆಕ್ಟ್ ಮಾಡುವಾಗ ಹೆಚ್ಚಾದ ಕಲೆಕ್ಷನ್ ಅನ್ನ ಮಾಡಿ ತನ್ನ ಜೀವಿತವನ್ನ ಕಟ್ಟಿಕೊಳ್ಳುವಂತ ಕಾರ್ಯವನ್ನು ವ್ಯಕ್ತಿಗಳು ಮಾಡ್ತಿದ್ದಂತ ಸಮಯ ಅದಾಗಿತ್ತು. ಆಗ ಸುಂಕದವರನ್ನ ಬಹಳ ದ್ವೇಷ ಮಾಡ್ತಾರೆ. ಅಂತ ವ್ಯಕ್ತಿ ಇವನಾಗಿದ್ದನು. ಇವನು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನನ್ನ ನಾನು ನೋಡ್ಬೇಕು, ಯೇಸು ಕ್ರಿಸ್ತನನ್ನ ನಾನು ನೋಡ್ಬೇಕು ತಂದಾಗ ಅದನ್ನ ಸಂತೋಷದಿಂದ ಅವನು ತಟ್ಟನೆ ಹಿಡಿದು ಎಂದ್ರೆ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕಾಯನೆ ತಟ್ಟನೆ ಹಿಡಿದು, ಯಾಕಂದ್ರೆ ಮರಗತ್ತಿ ಕೂತಿದ್ದಾನೆ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕೆಂದು ಅವನಿಗೆ ಹೇಳಲು ಅವನು ತಟ್ಟನೆ ಹಿಡಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಅಲ್ಲಿ ಆತನು ಬಂದು ಮಾತ್ರ ಯೇಸು ಸ್ವಾಮಿ ಮಾತಾಡಿದ ಕೂಡಲೇ ಆತನ ಮೇಲೆ ಒಂದು ಆಪಾದನೆ ಬರ್ತಾ ಇದೆ.
ಇನ್ನೇನು ಪೊಲೀಸರಿಂದ FIR ರಿಜಿಸ್ಟರ್ ಆಗೋದೇನೋ, ಆದ್ರೆ ಅದಕ್ಕಿಂತ ಮುಂಚೆ ಅವರೊಂದು ಕಾರ್ಯ ಮಾಡ್ತಾ ಇದ್ದಾನೆ. ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಅಲ್ಲಿ ನೋಡುವಾಗ ಅಲ್ಲಿ ಜಕ್ಕಾಯನ ಬಗ್ಗೆ ಹೇಳ್ತಾ ಇಲ್ಲ, ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿಯ ಒಂದು ಮರ್ಯಾದೆ ಕಡಿಮೆ ಆಗ್ತಾ ಇದೆ ಅಂತಂದಾಗ, ನನ್ನ ಜೊತೆ ಮಾತನಾಡೋದ್ರಿಂದ ಸ್ವಾಮಿಯ ಮರ್ಯಾದೆ ಕಡಿಮೆ ಆಗ್ತಿದ್ಯಾ ಅಂತಂದಾಗ ಅವನು ಏನಾಗ್ತಾ ಇದ್ದಾನೆ? ಜಕ್ಕಾಯನ ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಥವನ್ನು ಬಡವರಿಗೆ ಕೊಡ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆಕೊಂಡಂತೆ ಆದರೆ ನಂತರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಆ ಒಂದು ನನ್ನ ಸ್ವಾಮಿಯ ಒಂದು ಏನೋ ಸ್ಟೇಟಸ್ಗೆ, ಗೌರವಕ್ಕೆ ಧಕ್ಕೆ ಆಗ್ತಿದೆ ಅಂದಾಗ ಅಲ್ಲಿ ಯಾರು ಅವನಿಗೆ ಹೇಳಿಲ್ಲ, ಅವನು ಯಾವ ಒಂದು ರೆಫರೆನ್ಸ್ ಅನ್ನು ತಗೋತಾ ಇದ್ದಾನೆ ನೋಡಿ. ಅರಣ್ಯಕಾಂಡ 5ನೇ ಅಧ್ಯಾಯ 7ನೇ ವಚನ, ಅರಣ್ಯಕಾಂಡ 5ನೇ ಅಧ್ಯಾಯ 7ನೇ ವಚನ ಏನ್ ಬರೀತಾ ಇದೆ? ಏನಲ್ಲಿ ಬರೆಯಲ್ಪಟ್ಟಿದೆ? ಅದಲ್ಲದೆ ಅಪರಾಧ ಮಾಡಿದವನು ನಷ್ಟಪಟ್ಟವನಿಗೆ ಮೂಲ ದ್ರವ್ಯದ ಬೆಲೆಯೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಹಲ್ಲೆಲೂಯ. ಈ ವಾಕ್ಯವನ್ನ ರೆಫರೆನ್ಸ್ ತಗೊಂಡವನಾಗಿ ಜಕ್ಕಾಯ ಹೇಳ್ತಾ ಇದ್ದಾನೆ, ನಾನೇನಾದ್ರೂ ಮೋಸ ಮಾಡಿರೋದಾದ್ರೆ ಈತನು ಪರಿಶುದ್ಧನಾಗಿದ್ದಾನೆ, ಈತನು ದೇವರ ವಾಕ್ಯವೇ ಆಗಿದ್ದಾನೆ, ಈತನು ದೇವರ ವಾಕ್ಯವನ್ನ ನಮಗೆ ಡೆಲಿವರ್ ಮಾಡುವುದಕ್ಕೆ, ಘೋಷಣೆ ಮಾಡುವುದಕ್ಕೆ, ಅದರ ಶುಭ ವಾರ್ತೆಯನ್ನು ತಿಳಿಸುವುದಕ್ಕೆ ಬಂದವನಾಗಿದ್ದಾನೆ. ಈಗ ಜನ ನನ್ನನ್ನು ಅವನ ಹತ್ರ ಹೋಗಕ್ ಬಿಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಅನೇಕ ಜನರ ಜೊತೆ ಜನರಿಂದ ಹಣವನ್ನ ಕಿತ್ತುಕೊಂಡಿದ್ದೀನಿ. ಆದ್ರೆ ಈಗ ನಾನು ಆತ್ಮನ ಮುಖಾಂತರ, ದೇವರ ಆತ್ಮನ ಮುಖಾಂತರವಾಗಿ ಬರೆದಿರುವ ವಾಕ್ಯವನ್ನ ಕೋಟ್ ಮಾಡಿ ನಾನು ಈಗ ನನ್ನ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಾನು ಯಾವುದನ್ನೆಲ್ಲ ಕದ್ದಿದ್ದೇನೋ, ಯಾವುದನ್ನೆಲ್ಲ ತೆಗೆದುಕೊಂಡಿದ್ದೇನೋ ಅದನ್ನ 4 ಪಟ್ಟು ನಾನು ಹಿಂದಕ್ಕೆ ಕೊಡ್ತೇನೆ ಅನ್ನೋದನ್ನ ಮಾತನ್ನ ಹೇಳಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಹೇಗೆ ಹೇಳಲಿಕ್ಕೆ ಸಾಧ್ಯವಾಯಿತು? ಈ ಪರಿಹಾರವನ್ನ ಜಕ್ಕಾಯನೇ ಹೇಗೆ ಹೇಳಲಿಕ್ಕೆ ಸಾಧ್ಯವಾಯಿತು? ಆತನಿಗೆ ಆ ವಾಕ್ಯ ಗೊತ್ತಿರೋದರ ನಿಮಿತ್ತವಾಗಿ. ಹಲ್ಲೆಲೂಯ. ವಾಕ್ಯ ನಮ್ಮ ಒಳಗಡೆ, ನಮ್ಮ ಲೈಬ್ರರಿಯಲ್ಲಿ ಒಳಗಡೆ ಇರೋದಾದ್ರೆ ಅದು ಆ ಒಂದು ಪುಸ್ತಕಗಳು ತೆರೆಯಲ್ಪಟ್ಟು ನಮ್ಮ ಬಾಯಲ್ಲಿ ಬರುವಂತದ್ದಾಗಿದೆ. ಹಲ್ಲೆಲೂಯ. ನಿನ್ನ ವಾಕ್ಯ ಇಲ್ಲಿ ಒಳಗಡೆ ಇಲ್ಲ, ಕೇವಲ ನಿನ್ನ ಮನೆಯಲ್ಲಿ ಮೂಲೆ ಇಡುವಂತ ಶೋಕೇಸ್ ಅಲ್ಲಿ ಇರುವಂತ ಸತ್ಯವೇದದಲ್ಲಿ ಇರುವುದಾದ್ರೆ ಅದರಿಂದ ಯಾವುದೇ ಪ್ರಯೋಜನ. ಅದು ಜೀವಕ್ಕೆ ಬರೋದು ಯಾವಾಗ? ಅದು ನಮ್ಮ ಹೃದಯಕ್ಕೆ ಪ್ರವೇಶವಾದಾಗ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 8ನೇ ವಚನವನ್ನು ನೋಡ್ರಿ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ ಅನೇಕ ಬಾರಿ ನಾವು ಧ್ಯಾನ ಮಾಡಿದಂತೆ ಈತನ ಆಳು ಹುಷಾರಿಲ್ಲ ಅಂತ ಅನ್ಕೊಂಡು ಯೇಸುವಿನ ಬಳಿಗೆ ಅದನ್ನು ಬರ್ತಾ ಇದ್ದಾನೆ. ಬಂದಂತ ಸಂದರ್ಭದಲ್ಲಿ ಯೇಸು ಆತನಿಗೆ ಹೇಳ್ತಾನೆ, ನಾನು ನಿನ್ನ ಬಳಿಗೆ ಬಂದು ನಿನ್ನ ಆಳನ್ನ ಸ್ವಸ್ಥ ಮಾಡ್ತೀನಿ ಅಂತ. ಆದ್ರೆ ನೋಡಿ, ಶತಾಧಿಪತಿ ಮಾತನ್ನ ಹೇಳ್ತಾ ಇದ್ದಾನೆ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಹಲ್ಲೆಲೂಯ. ಈ ಮಾತನ್ನ ಒಂದು ಈ ಶತಾಧಿಪತಿ ಏನಾದ್ರೂ ಪೇಪರ್ ಅಲ್ಲಿ ಬರ್ಕೊಂಡು ಹೋಗಿದ್ನ? ಏನಾದ್ರೂ ಇದನ್ನ ಯೇಸು ಹೇಳಿದಾಗ ನಾನು ಹಿಂಗೇ ಮಾತಾಡ್ಬೇಕು ಅಂತ ಅನ್ಕೊಂಡು ಏನಾದ್ರೂ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗಿದ್ನ? ಅಥವಾ ಮನಸ್ಸಿನಲ್ಲಿ ರೆಡಿ ಮಾಡ್ಕೊಂಡು ಹೋಗಿದ್ದ? ನೋ. ಆತನ ತಗ್ಗಿಸಿಕೊಳ್ಳುವಿಕೆ ಆ ಮಾತಲ್ಲಿ ಕಾಣ್ತಾ ಇದೆ. ಹಲ್ಲೆಲೂಯ. ಆ ತಗ್ಗಿಸಿಕೊಳ್ಳುವಿಕೆ ಅನ್ನೋದು ಸತ್ಯವೇದದ ಮುಖಾಂತರವಾಗಿ ನಮ್ಮ ಒಳಗಡೆ ಪ್ರವೇಶ ಆದ್ರೆ ಅದು ಹೊರಗಡೆ ಬರುವಾಗ ದೇವರಿಗೆ ಒಂದು ಹೆಚ್ಚುವ ರೀತಿಯಲ್ಲಿ ನಾವು ಕ್ರಿಯಾರೂಪವಾಗಿ ಬರುವಂತದ್ದಾಗಿದೆ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಅವನಿಗೆ ಸತ್ಯವೇದ ಇಲ್ಲ, ಅವನಿಗೆ ಧರ್ಮಶಾಸ್ತ್ರ ಇಲ್ಲ, ಅವನ ಅನ್ಯ ಜನರಾದ ಒಂದು ಸೇನಾದಿ ಒಂದು ಶತಾಧಿಪತಿ ಆಗಿದ್ದಾನೆ. ಅವನಿಗೆ ಸತ್ಯವೇದ ಆದ್ರೂ ಕೂಡ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನ ಹೇಳಿ ಉಂಟು ಮಾಡುವಾಗ ಅದರ ನಿಮಿತ್ತವಾಗಿ ಆ ಒಂದು ದೈವಜ್ಞಾನದಿಂದ ಶತಾಧಿಪತಿ ಏನನ್ನ ಕೇಳ್ತಾ ಇದ್ದಾರೆ? ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಯೇಸುವಿನ ಒಂದು ಮಾತಿಗೆ ಇರುವಂತ ಶಕ್ತಿ ಆತನಿಗೆ ಗೊತ್ತಿದೆ. ಹಲ್ಲೆಲೂಯ. ಇವತ್ತಿನ ದಿವಸ ಯೇಸುವಿನ ಒಂದು ಮಾತಿಗೆ ಇರುವಂತ ಶಕ್ತಿ ನಮಗೆ ವಿಶ್ವಾಸಿಗಳಿಗೆ ಅನೇಕ ಜನರಿಗೆ ಗೊತ್ತಿಲ್ಲ, ನಮಗೆ ಅನೇಕ ಸೇವಕರಿಗೆ ಗೊತ್ತಿಲ್ಲ, ಅನೇಕ ಪ್ರವಾದಿಗಳಿಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿವಸ ಶತಾಧಿಪತಿ ನಮಗೆ ಹೇಳ್ಕೊಡ್ತಾ ಇದ್ದಾನೆ, ಯೇಸು ನಿನ್ನನ್ನ ನೋಡಿ ಒಂದು ಮಾತು ಹೇಳಿದ್ರೆ ಸಾಕು, ನೀನು ರಕ್ಷಣೆ ಹೊಂದುತ್ತೀಯ, ನೀನು ಬಿಡುಗಡೆ ಹೊಂದುತ್ತೀಯ, ನೀನು ಸ್ವಸ್ಥವಾಗುತ್ತೀಯ, ದೆವ್ವಗಳ ಬಿಟ್ಟು ಹೋಗ್ತದೆ, ನಿನ್ನ ಮನೆ ಸರಿಯಾಗುವಂತದಾಗಿ. ಹಲ್ಲೆಲೂಯ. ಆದ್ರೆ ನೀವು ಈಗ ಬಂದಿರುವಂತ ವಿಶ್ವಾಸಿಗೆ ದೇವರು ಒಂದು ಮಾತು ಹೇಳೋದಕ್ಕೂ ಹಿರಿಯ ವಿಶ್ವಾಸಿಗೆ ಒಂದು ಮಾತು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಈಗ ಬಂದಿರುವಂತ ವಿಶ್ವಾಸಿಗೆ ಬಂದ ಕೂಡಲೇ ಒಂದು ಮಾತನ್ನ ಹೇಳ್ತಾರೆ,
ಹಿರಿಯ ವಿಶ್ವಾಸಿಗೆ ಆತನ ಸಮಯಕ್ಕೆ ಆತನ ಉತ್ತರ ಹೇಳ್ತಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ನೀನು ಯಾವ ಮಟ್ಟಕ್ಕೆ ನೀನು ಬೆಳೆದಿದೆಯೋ ಆ ಮಟ್ಟಕ್ಕೆ ನೀನು ಬರುವ ತನಕ, ಅಲ್ಲಿಯ ತನಕ ದೇವರು ಕಾಯಿಸಿ ನಂತರ ಆತನ ಉತ್ತರ ಹೇಳುವ ಆತನಾಗಿದ್ದಾನೆ. ಇದೆಲ್ಲರೂ ಕೂಡ ನಮಗೆ ಅನುಭವ ಇರಬಹುದು. ಆದ್ರೆ ಅನುಭವ ಇದ್ರೂ ಕೂಡ ಕೆಲಸ ಶೋಧನೆ ಮಧ್ಯದಲ್ಲಿ ಹಾದೋಗುವಾಗ ಶೋಧನೆ ಆಗುತ್ತಲೇ ನಮಗೆ ಉತ್ತರ ಬೇಕು ಅಂತ ಅನಿಸುತ್ತೆ. ಆದ್ರೆ ಕರ್ತನು ಎಲ್ಲವನ್ನ ಒಳ್ಳೆಯದಕ್ಕೆ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 15:24 ವಚನದಲ್ಲಿ ನೋಡುವಾಗ ಇಲ್ಲೊಬ್ಬಳು ಸ್ತ್ರೀ ಇದ್ದಾಳೆ. ಇವಳು ಕೂಡ ಅನ್ಯ ದೇಶಸ್ಥಳಗಳು. ಇವಳು ಕಾನಾನ್ಯ ಸ್ತ್ರೀ ಅಂತ ಅನ್ಕೊಂಡು ಸತ್ಯವೇದ ಇವರಲ್ಲಿ ಹೇಳ್ತಾ ಇದೆ. ಹೆಸರನ್ನ ಹೇಳಲಿಲ್ಲ ಇಲ್ಲ. ಅದಕ್ಕಾದನು ಆ ಮತ್ತಾಯನ ಸುವಾರ್ತೆ 15:24 ವಚನದಲ್ಲಿ ಆಕೆ ದೆವ್ವ ಪೀಡಿತಳಾದ ತನ್ನ ಮಗಳನ್ನ ಕರ್ಕೊಂಡು ಬರ್ತಾನೆ. ಮಗಳನ್ನ ಕರ್ಕೊಂಡು ಬಂದಾಗ ಯೇಸು ಕ್ರಿಸ್ತನ ಆಕೆ ಕಡೆ ನೋಡದೇ ಇಲ್ಲ. ನೋಡದೆ ಆಗ ಅದಕ್ಕಾದನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲನ ಮನೆತವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಇದು ಬಹಳ ಕಠಿಣವಾದ ಕಷ್ಟಕರವಾದ ಮಾತು ಕಾನಾನ್ಯ ಸ್ತ್ರೀಗಾಗಿತ್ತು. ಅಲ್ಲಿ ಆದ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ನೋಡ್ರಿ ಅಷ್ಟಕ್ಕೆ ಅವಳು ನಿಲ್ಲಿಲ್ಲ. ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಇಷ್ಟಕ್ಕೆ ಅವಳು ನಿಲ್ಲಿಲ್ಲ. ಮತ್ತೆ ಯೇಸು ಕ್ರಿಸ್ತರು ಏನನ್ನು ಹೇಳ್ತಾರೆ? ಅದಕ್ಕಾದನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಹಲ್ಲೆಲೂಯಾ. ಈ ಮಾತು ಅವಳ ಹೃದಯದಿಂದ ಬಂದಿದೆಯೇ ಹೊರತು ಯಾವುದೇ ಪೇಪರ್ ಅಲ್ಲಿ ತೆಗೆದುಕೊಂಡು ಹೋಗಿ ಹೇಳಿದಂತ ಮಾತಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ, ನಿನ್ನ ನಂಬಿಕೆ ಬಹಳ. ನೀನು ಯಾವುದೇ ಸತ್ಯವೇದವನ್ನು ಓದಿಲ್ಲ, ಯಾವ ಬೋಧನೆ ನಿನಗಾಗಿಲ್ಲ. ನೀನು ಯಾವುದೇ ಫರಿಸಾಯ ಫ್ಯಾಮಿಲಿ ಅವಳಲ್ಲ, ನೀನು ಯಾವುದೇ ಸದ್ದುಕಾಯರ ಫ್ಯಾಮಿಲಿ ಅವಳಲ್ಲ, ನೀನು ಯಾವುದೇ ಶಾಸ್ತ್ರೀಯ ಫ್ಯಾಮಿಲಿ ಅಲ್ಲ, ನೀನು ಯಾವುದೇ ಶಿಷ್ಯರ ಮಧ್ಯದಲ್ಲಿ ಇದ್ದವಳಲ್ಲ, ನನ್ನನ್ನು ಹಿಂಬಾಲಿಸಿದವಳಲ್ಲ. ನೀನ್ ಡೈರೆಕ್ಟ್ ಆಗಿ ಎಲ್ಲೋ ನಿಮಗೆ ಸುದ್ದಿ ಸಿಕ್ಕಿದೆ. ನೀನ್ ನನ್ನ ಹುಡುಗಿ, ನನ್ನ ಮಗಳು ಈ ಯೇಸುವಿನಿಂದ ಗುಣ ಆಗ್ತಾಳೆ ಅನ್ನೋ ಸುದ್ದಿ ಸಿಕ್ಕಿದೆ. ಅದಕ್ಕೋಸ್ಕರ ನೇರವಾಗಿ ನೀನು ಬಂದಿದೀಯ. ನೇರವಾಗಿ ಬಂದು ಇಂಥ ಉತ್ತರವನ್ನು ಕೊಡ್ತಿದೀಯ ಅಂತಂದ್ರೆ ದೇವರ ಆತ್ಮನು ನಿನ್ನ ಬಾಯಲ್ಲಿ ಈ ಮಾತನ್ನು ನುಡಿದಿದ್ದಾನೆ. ಹಲ್ಲೆಲೂಯಾ. ಈ ಒಂದು ದೇವರ ಆತ್ಮನ ಚಲನೆ ನಿನಗೆ ಹೆಂಗಾಗಿದೆ ಅಂತಂದ್ರೆ, ನೀನು ದೇವರ ಮೇಲೆ, ಯೇಸುವಿನ ಮೇಲೆ, ನಾನಿವತ್ತು ಸತ್ತರೂ ಇಲ್ಲೇ ಬದುಕಿದರೂ ಇಲ್ಲೇ ಅಂತ ಅನ್ಕೊಂಡು ಬಂದಿದೀಯ. ಆ ನಂಬಿಕೆ ನಿನ್ನದು ಬಹಳ ನಿನ್ನ ಮನಸ್ಸಿನಂತೆ ಆಗಲೆಂದು ಉತ್ತರ ಕೊಟ್ಟದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಇವರಿಗೆ ಏನೂ ಇಲ್ಲ, ಆದ್ರೂ ಕೂಡ ದೇವರ ಮುಂದೆ ಹೇಗೆ ತಗ್ಗಿಸಿಕೊಳ್ಳಬೇಕು ಅಂತ ಇವರಿಗೆ ಗೊತ್ತಿದೆ. ಆದ್ರೆ ನಮಗಾದರೂ ಸತ್ಯವೇದವನ್ನ ದೇವರು ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಸತ್ಯವೇದವನ್ನು ಓದಬೇಕು, ದಿನದಿಂದ ದಿನಕ್ಕೆ ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಬೆಳವಣಿಗೆ ಆಗಬೇಕು ಅನ್ನೋದನ್ನ ದೇವರಿಗೆ. ಆದ್ರೆ ನಮ್ಮಲ್ಲಿ ಅನೇಕ ಬಾರಿ ನಾವು ಬೆಳೆದು ಆದ ನಂತರ ನಮ್ಮಲ್ಲಿ ಒಂದು ನಿರ್ಲಕ್ಷ್ಯ ಉಂಟಾಗಿದೆ. ಇವತ್ತಿನ ದಿವಸ ಆ ನಿರ್ಲಕ್ಷ್ಯವನ್ನು ತೆಗೆದು ಹಾಕೋಣ ಯೇಸುವಿನ ನಾಮದಲ್ಲಿ. ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ ಸತ್ಯವೇದ ತೆರೆಯುವುದಾಗಲಿ. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಆರಾಧನೆಯ ಒಂದು ಸ್ಥಳ ಆಕ್ಟಿವ್ ಆಗುದಾಗಲಿ. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಆ ಒಂದು ಪ್ರಾರ್ಥನೆಯ ಸ್ಥಳ ಆಕ್ಟಿವ್ ಆಗುದಾಗಲಿ. ಆ ಸ್ಥಳದಲ್ಲಿ ಕರ್ತನು ಖಾಲಿ ಜಾಗವನ್ನು ನೋಡೋದು ಬೇಡ, ಬೇರೆ ಯಾವುದೋ ವಸ್ತುವನ್ನು ನೋಡೋಣ. ನಮ್ಮನ್ನು ವೈಯಕ್ತಿಕವಾಗಿ ಯೇಸು ಕ್ರಿಸ್ತನು ನೋಡುವುದಾಗಲಿ. ಹಲ್ಲೆಲೂಯಾ. ನಾವು ಯಾವಾಗ ವೈಯಕ್ತಿಕವಾಗಿ ಕರ್ತನ ಸನ್ನಿಧಾನದಲ್ಲಿ ಸಮಯವನ್ನು ಮೀಸಲಿಟ್ಟು ಆತನ ಸನ್ನಿಧಾನ ಹೋಗುತ್ತೇವೆ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುವುದಕ್ಕೆ ಆತನಿಗೆ ಸಮಸ್ಯೆನೇ ಅಲ್ಲ. ಅದು ಒಂದು ನಿನವೇ ಪಟ್ಟಣವನ್ನ ರಕ್ಷಣೆ ಮಾಡುವುದು ಒಂದು ಸಮಸ್ಯೆ ಆದ್ರೆ, ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ಕಂಪೇರ್ ಮಾಡೋಣ. ಯೋವನಿಗಿದ್ದಂತ ಸಮಸ್ಯೆಯನ್ನ ನಮ್ಮ ಸಮಸ್ಯೆ ಜೊತೆ ಕಂಪೇರ್ ಮಾಡೋಣ. ಅಂತ ಸಮಸ್ಯೆಗಳನ್ನೇ ಬಿಡುಗಡೆಗೊಳಿಸಿದ ದೇವರು ಅಂತ ಒಂದು ನೀತಿವಂತಿಕೆಯಲ್ಲಿ ನಿಂತಂತ ಅವರ ಸಮಸ್ಯೆಗಳನ್ನೇ ನಾನು ಪರಿಹಾರ ಮಾಡುತ್ತೇನೆ ಎಂದು ಹೇಳಿದ ದೇವರು ಇವತ್ತಿನ ದಿವಸ ಅವರ ರೀತಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸಿದ್ರೆ, ಆ ನೀತಿವಂತಿಗೆ ನಾವು ಮ್ಯಾಚ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಕರ್ತನ ಸನ್ನಿಧಾನ ನಮಗಿರುವಂತಹ ಸತ್ಯವೇದವನ್ನು ತೆರೆದು ನಾವು ಸ್ವಲ್ಪ ಸಮಯಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಾದ್ರೆ ಅಲ್ಲಿ ನಮ್ಮ ನಂಬಿಕೆ ಹೆಚ್ಚಿಸಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರೇರೆ, ಇನ್ನೂ ಕೂಡ ಅಧರ್ಮ ಸ್ವರೂಪನ ಸಂಪೂರ್ಣವಾದ ಆತನ ಪ್ರಕಟಣೆ ಇನ್ನೂ ಬಂದಿಲ್ಲ. ಆವಾಗ ನಾವು ವಾಕ್ಯಗಳು ಎಷ್ಟೇ ಓದಿದರೂ ಕೂಡ ವಾಕ್ಯದ ಸುಳಿಯಲ್ಲಿ ನಮ್ಮನ್ನ ಹಾಕಿ ಅಪನಂಬಿಕಸ್ಥರಾಗಿ ನಿಲ್ಲುವಂತೆ ಮಾಡುವಂತ ಅನೇಕ ಸುಳ್ಳು ಪ್ರವಾದಿಗಳನ್ನ ಆತನು ಕಳಿಸಿದಾಗ ನಾವು ದಾರಿ ತಪ್ಪುತ್ತೇವೆ. ಅದಕ್ಕೋಸ್ಕರವಾಗಿ ಈಗ ನಮಗೆ ಕಾಲ ಉಂಟು ಸತ್ಯವೇದವನ್ನು ಓದೋದಕ್ಕೆ. ಯಾಕಂದ್ರೆ ನೋಡ್ರಿ, ಚೈನಾದಲ್ಲಿ ಆಗಿರ್ಬೋದು, ಉತ್ತರ ಕೊರಿಯಾದಲ್ಲಿ ಆಗಿರ್ಬೋದು, ಅಲ್ಲಿ ಸತ್ಯವೇದವನ್ನ ಪ್ರತಿಯನ್ನ ಹಿಡಿದುಕೊಂಡು ಓದುವಂತ ಅವಕಾಶ ಇಲ್ಲ.
ಅಲ್ಲೆಲ್ಲ ಚೈನಾದಲ್ಲಿ ಹೆಂಗಿದ್ರೆ ಇಡೀ ಸತ್ಯವೇದವನ್ನು ಬಾಯಾಟಿದೆ. ಸತ್ಯವೇದ ಬಾಯಾಟಿದೆ. ಆಲೋಚನೆ ಮಾಡ್ರಿ, ಅವ್ರು ಹೆಂಗೆ ಬೆಂಕಿಯ ರೀತಿಯಲ್ಲಿ ಇರ್ತಾರೆ. 24 hours ಬೆಂಕಿಯ ರೀತಿಯಲ್ಲಿ. ಯಾಕಂದ್ರೆ ಬಾಯಲ್ಲಿ ಸತ್ಯವೇದ ಯಾವತ್ತೂ ಓಡ್ತಾ ಇದೆ. ಹಂಗಂತೇಳಿ ಸತ್ಯವೇದ ಓಡ್ತಿರೋರೆಲ್ಲ ನೀತಿವಂತರು ಅಂತ ಅರ್ಥವಲ್ಲ. ಸತ್ಯವೇದದ ರೀತಿಯಲ್ಲಿ ನಾವು ನಡೆಯುವವರು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನು ರೋಮಾಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆದಿದ್ದಾನೆ. ಕರ್ತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಈ ರೀತಿಯಲ್ಲಿ ESV ವರ್ಷದಲ್ಲಿ ಈ ರೀತಿಯಲ್ಲಿ ಬರೆದಿದೆ. ಇನ್ನೊಂದು ವರ್ಷದಲ್ಲಿ ಈ ರೀತಿಯಲ್ಲಿ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ದೇವರ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಏನು ಕೇಳ್ತಾ ಇದ್ದೇವೆ, ಅದರಿಂದ ನಮಗೆ ಏನು ಉಂಟಾಗುತ್ತದೆ? ನಂಬಿಕೆ ಉಂಟಾಗುತ್ತದೆ, ನಂಬಿಕೆ ಬರುತ್ತದೆ. ಆ ನಂಬಿಕೆ ಇಲ್ಲೇ 1 ಗಂಟೆ ಮಾತ್ರ ಇರುವಂತ ನಂಬಿಕೆ ಆಗಬಾರದು. ನಾವು ಆಲಯವನ್ನ ಬಿಟ್ಟೋದ ನಂತರ ನಮ್ಮ ಕೆಲಸ ಕಾರ್ಯಗಳ ಮಾಡುವಂತ ಸಂದರ್ಭದಲ್ಲಿ ಕೂಡ ಆ ನಂಬಿಕೆ ಹಾಗೇ ಇರಬೇಕು. ಹಲ್ಲೆಲೂಯಾ. ಹಾಗೇ ಇರಬೇಕು ಅಂತಂದ್ರೆ ನಾವು ದೇವರ ವಾಕ್ಯವನ್ನ ಮತ್ತೆ ಮೆಲುಕು ಹಾಕಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಜ್ಞಾನೋಕ್ತಿ 7ನೇ ಅಧ್ಯಾಯ 3ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 7ನೇ ಅಧ್ಯಾಯ 3ನೇ ವಚನ, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿಟ್ಟುಕೋ, ಹೃದಯದ ಅಲಗೆಯಲ್ಲಿ ಬರೆದು ಬಿಡು. ಹಲ್ಲೆಲೂಯಾ. ಕರ್ತನಿಗೆ ಗೊತ್ತು, ಇವ್ರ ಕೈಯಲ್ಲಿ ಸತ್ಯವೇದ ಇದ್ರೆ ಇವರು ಓದೋದಿಲ್ಲ. ಇವ್ರ ಹೃದಯದಲ್ಲೇ ಬರೆದ್ಬಿಟ್ರೆ ಮುಗಿದೋಯ್ತು ಕತೆ. ಇನ್ನೇನು ಅದನ್ನು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಹೃದಯದ ಹಲಗೆಯಲ್ಲಿ ನಾವು ಬರೀಬೇಕು ಬೇರೆ. ಹಲ್ಲೆಲೂಯಾ. ನಮ್ಮ ಹೃದಯದ ಹಲಗೆಯಲ್ಲಿ ನಾವು ಬರೀಬೇಕು. ಯಾವಾಗಲೂ ಕೂಡ ನಮ್ಮ ಸತ್ಯವೇದವನ್ನ ಧ್ಯಾನ ಮಾಡ್ತಾ ನನ್ನ ವಾಕ್ಯಗಳು ನಮಗೆ ಸಂದರ್ಭಗಳು ಪರಿಸ್ಥಿತಿ ಏನೇ ಬಂದ್ರು ಕೂಡ ನಮಗೆ ವಾಕ್ಯಗಳು ನೆನಪಾಗಬೇಕು. ಪರಿಸ್ಥಿತಿಗಳು ಬಂದ್ರೆ ಸಾಕು ನಮಗೆ ವಾಕ್ಯಗಳು ನೆನಪಾಗಬೇಕು. ಯಾಕಂದ್ರೆ ನೋಡ್ರಿ, ನಾವು ಮನುಷ್ಯ ಜ್ಞಾನವುಳ್ಳವರು, ಮನುಷ್ಯನ ಜ್ಞಾನವನ್ನು ಉಪಯೋಗಿಸ್ಕೊಂಡು ಏನೇನೋ ತಂತ್ರವನ್ನು ಉಪಯೋಗಿಸ್ತೀವಿ. ಆದ್ರೆ ಸಮಟೈಮ್ಸ್ ನಮಗೂ ಕೂಡ ಮರೆ ಆಗ್ಬಿಡುತ್ತೆ. ಆದ್ರೆ ಕರ್ತನ ವಾಕ್ಯ ನಮ್ಮ ಒಳಗಡೆ ಇರುವುದಾದ್ರೆ ಚಕ್ ಅಂತ ಬೆಳಕು ಬಂದಂಗೆ ದೇವರ ಆ ವಾಕ್ಯವನ್ನ ನಮಗೆ ನೆನಪಿಸಿಕೊಡುವ ಆತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 18ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಇದು ಇನ್ನೂ ಅಡ್ವಾನ್ಸ್ ಆಗಿ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 18ನೇ ವಚನ, ಆದ್ರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ, ಮೊದಲಾಗಿ ಹೃದಯದಲ್ಲಿಯೂ, ಆದ್ಮೇಲೆ ನಮ್ಮ ಮನಸ್ಸು ಬಹಳ ಬಹಳ ದುಷ್ಟ ಆಲೋಚನೆಗಳು ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು. ಅವುಗಳನ್ನು ಜ್ಞಾಪಕಾರ್ಥ ಮನಸ್ಸಿನಲ್ಲಿ, ಹೃದಯದಲ್ಲಿ ಇನ್ನೂ ಒಂದು ವೇಳೆ ಮರೆತರೆ ನಾವು ಅವಾಗ ವಾಸಿ ನೋಡ್ತೀವಲ್ಲ, ಆ ರೀತಿಯಲ್ಲಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತ ಇರಬೇಕು. ಜ್ಞಾಪಕದ ಪಟ್ಟಿ ಅದು ನಮ್ದಲ್ಲ, ಜ್ಞಾಪಕದ ಪಟ್ಟಿ ಇನ್ನೊಬ್ಬರಿಗೆ. ನೀನು ಕ್ರಿಸ್ತನವನೊಂದು ಗೊತ್ತಾಗದೆ ಅಂತಂದ್ರೆ ದೇವರು ಕೆಲವು ಸಿಂಬಲ್ಸ್ ನಮಗೆ ಕೊಟ್ಟಿದ್ದಾರೆ, ಅದನ್ನ ಹಾಕೊಂಡು ನಾವು ಹೊರಡಬೇಕು. ಹಲ್ಲೆಲೂಯಾ. ಹಾಕೊಂಡು ಹೊರಡೋಗ್ಲಿ. ಇದೇನ್ರಿ ಇದು ಅಂತ ಕೇಳಿದ್ರೆ ಸಾಕು, ಅಷ್ಟೇ ಸಾಕು, ವಾಕ್ಯ ಸಾಕು. ಹಲ್ಲೆಲೂಯಾ. ಸುವಾರ್ತೆಯನ್ನ ಸಾರೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ. ನೋಡ್ರಿ, ಅನೇಕ ಬಾರಿ ನಾವು ಯಾರನ್ನ ಮೆಚ್ಚಿಸ್ತೀವಿ. ನಮಗೆ ಅವ್ರು ಯಾರು ಅಲ್ಲ. ಕಷ್ಟದಲ್ಲಿರುವಾಗ, ರೋಗದಲ್ಲಿರುವಾಗ, ನಾವು ನೆಲದಲ್ಲಿ ಬಿಟ್ಟು ಲೋಕದಲ್ಲಿ ನೆರಳುವಾಗ ಅವ್ರು ಬರದೇ ಇಲ್ಲ. ಬರದೇ ಇದ್ರು ಕೂಡ ಅವರನ್ನು ಮೆಚ್ಚಿಸುವುದಕ್ಕೆ ನಮಗೆ ದೇವರು ಕೊಟ್ಟಿರುವಂತಹ ಕೆಲವು ಸಿಂಬಲ್ಸ್ ಗಳನ್ನು ನಾವು ಬಿಟ್ಟು ಹೋಗ್ತೇವೆ. ಆದ್ರೆ ನಾವು ಅದನ್ನ ಹಾಕಿ ಹೋಗೋದಾದ್ರೆ ಪ್ರಿಯರೇ, ಅವರ ಮುಂದೆ ನಾವು ನಿಲ್ಲುವಾಗ ಅವರದನ್ನ ಕೇಳಲಿ ಅಂತಲೇ ಹಾಕಿ ಹೋಗುವವರು ಅನೇಕ ಜನರಿದ್ದಾರೆ. ಕೇಳಲಿ ಅಂತ ನೆನ್ಕೊಂಡು ಹಾಕಿ ಹೋಗ್ಬೇಕು. ಆವಾಗ ಕೇಳುವಾಗಲೇ ಅಲ್ಲಿ ಸುವಾರ್ತೆಯನ್ನು ನಾವು ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ. ಒಂದು ವೇಳೆ ಅದರ ನಿಮಿತ್ತವಾಗಿ ನಿಮಗೆ ತೂಚಿ ಅನ್ನುತ್ತಾರೆ. ಅದಕ್ಕೋಸ್ಕರ ಅಪೊಸ್ತಲರು ಹೇಳ್ತಾರೆ, ಕ್ರಿಸ್ತನ ನಿಮಿತ್ತವಾಗಿ ಏಟು ತಿನ್ನುವುದಕ್ಕೆ ನಮಗೆ ಭಾಗ್ಯ ಸಿಕ್ಕುತ್ತಲ್ಲ, ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಪ್ರಿಯರೇ. ಇವತ್ತಿನ ದಿವಸದಿಂದ ನಮ್ಮೊಂದು ವಾಕ್ಯದ ರ್ಯಾಲಿ ಪ್ರಾರಂಭವಾಗಿ ಪ್ರಿಯರೇ. ಹಲ್ಲೆಲೂಯಾ. ಯಾರೆಲ್ಲ ವಾಕ್ಯ ಓದ್ತಿಲೋ ಇವತ್ತು ಮನೆಗೆ ಹೋಗಿ ದೇವರ ವಾಕ್ಯವನ್ನ ಎಷ್ಟಾಗುತ್ತೋ, ವಾಕ್ಯ ಓದುವಾಗ ಸ್ಟಾರ್ಟಿಂಗ್ ಅಲ್ಲಿ ಸೈತಾನ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನು ಓದುವಾಗ ನಿದ್ದೆ ಬರೆಸ್ತಾನೆ. ಅಥವಾ ಯಾರಾದ್ರೂ ಬಂದು ನಿಮ್ಮನ್ನ ಕರೀತಾರೆ, ಏನಾದ್ರೂ ಕೆಲಸ ಬರುತ್ತೆ, ಏನೋ ಬಿಸಿ ವರ್ಕ್ ಬರುತ್ತೆ, ಆದ್ರೆ ಕೂಡ ಬಿಡ್ಬೇಡ್ರಿ. ಇವತ್ತಾಗಿಲ್ವಾ ನಾಳೆ ಕುತ್ಕೊಳ್ಳಿ. ಹಲ್ಲೆಲೂಯಾ. ಬೆಳಿಗ್ಗೆ ಆಗಿಲ್ವಾ ಸಂಜೆ ಕುತ್ಕೊಳ್ಳಿ, ಸಂಜೆ ಆಗಿಲ್ವಾ ರಾತ್ರಿ ಕುತ್ಕೊಳ್ಳಿ. ಒಂದು ವೇಳೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ದಾದ್ರೂ ಕೂಡ ಕುಳಿತು ಓದಿ ನಾವು ಮುಗಿಸೋದಾದ್ರೆ ಬೇರೆ ಕರ್ತರು ನಮಗೆ ಅದ್ಭುತಗಳನ್ನ ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನೋಡ್ತೇವೆ, ಪೇತ್ರನು ಯಾವಾಗ ಎಲ್ಲ ಆತನ ಆಳವಾಗಿ ನೀನು ಹೋಗಪ್ಪ ಅಂತ ಅನ್ಕೊಂಡು ಹೇಳಿದಾಗ ಹೋದನು,
ಬಲೆ ಅರಿಯುವಂತೆ ನಾವು ನೋಡ್ತಾ ಇದ್ದೇವೆ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಅವನು ಮಾತ್ರ ಆಶೀರ್ವಾದ ಹೊಂದಿಲ್ಲ, ಅಲ್ಲಿ ಇನ್ನೊಂದು ದೋಣಿ ಕೂಡ ಆಶೀರ್ವಾದ ಆಯಿತು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರೂ ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನ ಕೈಯಲ್ಲಿ ಕೊರತೆ ಇಲ್ಲ, ಕೊರತೆ ನಮ್ಮಲ್ಲಿರೋದು. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ಕೊರತೆಯನ್ನು ನೀಗಿಸಿಕೊಂಡು ನಮ್ಮಿಂದ ಸಾಧ್ಯ ದೇವರ ಸನ್ನಿಧಿಯಲ್ಲಿ ಸಮಯವನ್ನ ಕಳೆಯೋದಕ್ಕೆ ನಮ್ಮಿಂದ ಸಾಧ್ಯ ಇದೆ. ಆದ್ರೆ ಸೈತಾನನ ಅಡ್ಡಿ ತರ್ತಾನೆ. ಸೋತು ಹೋಗೋದು ಬೇಡ. ಇವತ್ತಾಗ್ಲಿಲ್ವಾ ಮಧ್ಯಾಹ್ನ ಮಾಡೋಣ, ಮಧ್ಯಾಹ್ನ ಆಗಿಲ್ವಾ ಸಂಜೆ ಮಾಡೋಣ, ಸಂಜೆ ಆಗಿಲ್ವಾ ರಾತ್ರಿ ಮಾಡೋಣ. ಇವತ್ತು ಕಂಪ್ಲೀಟ್ 24 hours ಆಗಿಲ್ವಾ, ನಾಳೆ ಎದ್ದು ಕರ್ತನ ಸಾನ್ನಿಧ್ಯದಲ್ಲಿ ನಾವು ಕೂರುದಾದ್ರೆ ಪ್ರೇರೆ, ಒಂದು ಸಾರಿ ನಾವು ನಂಬಿಕೆ ದೃಢವಾಗಿ ಸ್ಟಿಕಾನ್ ಆಗ್ಬಿಟ್ಟಿದೆ ಅಂದ್ರೆ ಸೈತಾನ ನಿಮ್ಮನ್ನ ಯಾವುದೇ ಶಕ್ತಿಗಳನ್ನು ತಂದು ಅಲುಗಾಡಿಸೋದಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಕರ್ತನೆ ಒಂದು ನಮ್ಮನ್ನು ಉತ್ಸಾಹಪಡಿಸುವಂತ ಮಾತನ್ನು ನಿನ್ನ ಕೊಟ್ಟಿದೆಯಲ್ಲ. ನಾವು ಇವತ್ತಿನ ದಿವಸ ನಿನ್ನ ವಾಕ್ಯದಲ್ಲಿ, ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆಯಲ್ಲಿ ಆಳವಾಗಿ ಮುಳುಗುವುದಕ್ಕೆ ನಮ್ಮನ್ನು ಹೇಳಿದೀಯ. ನಾವು ಆಳವಾಗಿ ಮುಳುಗುವಾಗ ಸಹಾಯ ಮಾಡು ಸ್ವಾಮಿ. ಕರ್ತನೆ ನಮಗೆ ಕರ್ತನೆ ವಾಕ್ಯ ಓದುವುದಕ್ಕೆ, ಕರ್ತನೆ ಆರಾಧನೆ ಮಾಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ಮರವನ್ನ ತಂದು ಹಾಕುವಂತ, ಕರ್ತನೆ ಬೇರೆ ಕಡೆ ಬಿಸಿ ಮಾಡುವಂತ, ಕರ್ತನೆ ಆ ಸಮಯದಲ್ಲಿ ಅಡ್ಡಿಗಳನ್ನ ತರುವಂತ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಸೈತಾನನೇ ಆ ಒಂದು ಸಮಯಗಳಲ್ಲಿ ನಿನಗೆ ಅಧಿಕಾರವಿಲ್ಲ, ಈಗಲೇ ಬಿಟ್ಟು ಒಬ್ಬನಾಗಿ ಆಜ್ಞಾಪಿಸ್ತಾ ಇದ್ದೇನೆ. ನಮ್ಮ ಆತ್ಮ ಪ್ರಾಣ ಶರೀರ ಒಬ್ಬನಿಗೆ ಅಧಿಕಾರ, ಅದು ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್.